ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಈಗ ಒಂದು ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಬ್ಲೌಸ್ನ ನಾನು ಎಷ್ಟು ಟೈಮಲ್ಲಿ ಸ್ಟಿಚ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಿಮಗೆ ಪ್ರತಿಯೊಂದು ದಿನವೂ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಮೋಟಿವೇಶನ್ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನಿವಾಗ ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ 10 ಗಂಟೆಗೆ ತೊಗೊಂಡೆ. ಹಾಗೆ ನೀವು ಪ್ರತಿದಿನ ಬ್ಲೌಸ್ ಹೊಲಿಯುವಾಗ ಯಾವೆಲ್ಲ ಟಿಪ್ಸ್ನ ಯೂಸ್ ಮಾಡಬೇಕು, ಯಾವುದೆಲ್ಲ ಯೂಸ್ ಮಾಡಿಕೊಂಡು ನಾವು ಇನ್ನಷ್ಟು ನಮ್ಮ ಸ್ಟಿಚಿಂಗಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಮನೇಲಿ ಎತ್ಕೊಂಡೆ 6ರಿಂದ 7 ಬ್ಲೌಸ್ನ ಯಾವ ರೀತಿ ಹೊಲಿಯಬಹುದು, ಯಾವ ಒಂದು ಟಿಪ್ಸ್ನ ಯೂಸ್ ಮಾಡಬೇಕು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಸಹ ಕೊಡಿ. ಮೊದಲನೇದಾಗಿ ನಮ್ಮ ಹೆಣ್ಮಕ್ಳು ಏನು ಗೊತ್ತಾ, ಕೆಲಸ ಎಲ್ಲ ಮುಗಿಸ್ಕೊಂಡು ಈಗಿನ ಒಂದು ಇದರಲ್ಲಿ ನಾನು ಕಲಿಯುವಾಗ ನಾನು ಅಷ್ಟು ಜಾಸ್ತಿ ಕಲಿಯೋಕ್ಕೆ ಹೋಗಲಿಲ್ಲ. ಈಗೆಲ್ಲ ನೋಡಿದರೆ ಸೋಷಿಯಲ್ ಮೀಡಿಯಾ ಕಾಲ. ಈಗ ಏನು ಮಾಡ್ತಾರೆ ಬ್ಲೌಸ್ ಹೊಲಿಯೋರು ಅಂತಂದರೆ, ಒಂದು ಬ್ಲೌಸ್ ಹೊಲಿಯೋಷ್ಟರಲ್ಲಿ ಈಗ ಒಂದು ವೀಡಿಯೋ ಹಾಕಿರ್ತೀವಿ. ಆ ವಿಡಿಯೋನ ನೋಡೋದಕ್ಕೆ ಒಂದು ಬ್ಲೌಸ್ ಹೊಲಿಯೋಷ್ಟರಲ್ಲಿ ಒಂದು 10 ಸರ್ತಿ ಫೋನ್ ಆದರೂ ಇಟ್ಕೊಂಡಿರ್ತಾರೆ. ಯಾಕಂತಂದರೆ ಯಾವ ಕಮೆಂಟ್ ಬಂದಿದೆ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ವ್ಯೂಸ್ ಬಂದಿದೆ ಅನ್ನೋದು. ಸೊ ಈಗಿನ ಕಾಲದಲ್ಲಿ ಅದೇ ಆಗಿದೆ. ಇಲ್ವಾ ನೀವು ನೋಡಲ್ವಾ, ಹಾಗಾದರೆ ನಮ್ಗೆ ಹೇಳ್ತಿದ್ದೀರಾ ಅಂತ ಕೇಳ್ಬೋದು. ನೋಡ್ತೀನಿ, ನಾನು ಕೂಡ ನೋಡ್ತೀನಿ. ಬಟ್ ಯಾವ ರೀತಿ ನಾವು ನೋಡಬೇಕಪ್ಪ ಅಂತಂದರೆ, ಈಗ ನಾವು ಬ್ಲೌಸ್ ತೊಗೊಂಡಿದ್ದೀವಿ ಅಂತಂದರೆ ಒಂದು ವೀಡಿಯೋ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ಈ ಸೋಷಿಯಲ್ ಮೀಡಿಯಾ ಎಲ್ಲ ಥರನೂ ಇರಬೇಕು, ನಾವು ಕೂಡ ಮುಂದುವರಿಬೇಕು. ಈಗ ನೀವು ಅದರಲ್ಲಿ ಏನೋ ವೀಡಿಯೋನ ಹಾಕಿದ್ದೀರಾ ಅಥವಾ ಫೋಟೋನೋ ಏನೋ ಒಂದು ಹಾಕಿದ್ದೀರಾ ಅಂದ್ಕೊಳ್ಳಿ. ಹಾಕಿ ನೀವು ಪದೇ ಪದೇ ಮೊಬೈಲ್ನ ಚೆಕ್ ಮಾಡ್ಕೋಬೇಡಿ. ಆ ಒಂದು ಬ್ಲೌಸು ಕಂಪ್ಲೀಟಾಗಿ ಸ್ಟಿಚ್ ಮಾಡೋವರೆಗೂ ನೀವು ಮೊಬೈಲ್ನ ಹಿಡಿಯೋಕ್ಕೆ ಹೋಗಬೇಡಿ. ಆ ಒಂದು ಬ್ಲೌಸ್ ಕಂಪ್ಲೀಟಾಗಿ ಸ್ಟಿಚ್ ಆದಮೇಲೆ ನಿಮ್ಮ ಒಂದು ಮೊಬೈಲ್ನ ನೀವು ನೋಡ್ಬೋದು. ಯಾಕಂತಂದರೆ ಒಂದು 5 ನಿಮಿಷ ರೆಸ್ಟ್, ನಿಮಗೂ ಮೈಂಡ್ಗೆ ರೆಸ್ಟು ಆಗುತ್ತೆ. ಹಾಗೆ ನಿಮಗೆ ಇಷ್ಟು ಕಮೆಂಟು ಏನೋ ಒಂದು ನೋಡ್ಕೋಬೋದು. ಇದನ್ನು ನೀವು ಟಿಪ್ಸ್ನ ಫಾಲೋ ಮಾಡಿ. ಓಕೆನಾ. ನಾನು ಕೂಡ ಮೊಬೈಲ್ ಯೂಸ್ ಮಾಡ್ತೀನಿ, ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ, ಇಲ್ಲ ಅಂತ ಅಲ್ಲ. ಬಟ್ ನಾನು ಯಾವ ಟಿಪ್ಸ್ನ ಫಾಲೋ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡ್ತಿದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಈ ರೀತಿ ನೀವು ಮಾಡ್ಕೊಳ್ಳಿ. ಈ ಒಂದು ಟಿಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಜಾಸ್ತಿ ಎಲ್ಲರೂ ಮಾಡೋ ಕಥೆನೇ ಅದೇ. ಮಿಷನ್ ಮೇಲೆ ಬಟ್ಟೆ ತಂದಿಡ್ತಾರೆ, ಮೊಬೈಲ್ ತೊಗೋತಾರೆ, ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಯಿತು. ಆ ಬ್ಲೌಸು ಅಲ್ಲೇ. ಆಮೇಲೆ ಸಂಜೆ ಆಗ್ತಿದ್ದಾಗೆ, ಅಯ್ಯೋ ನಾನಿವತ್ತು ಇಷ್ಟೇ ಬ್ಲೌಸ್ ಹೊಲಿದ್ನಾ, ನಾನು ಇಷ್ಟು ಹೊಲಿಬೇಕಂತ ಇಟ್ಕೊಂಡಿದ್ದೆ, ಇವತ್ತಾಗಲೇ ಇಲ್ವಲ್ಲ ಅಂತ ಮತ್ತೆ ಒಳಗೆ ಸಂಕಟ ಪಡ್ತಾರೆ. ಸೊ ಅದಕ್ಕೆ ನಾನು ಹೇಳೋದಂದರೆ, ನೀವು ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾವು ಈಗಿನ ಒಂದು ಸಣ್ಣ ವಯಸ್ಸಲ್ಲೇ ಎಷ್ಟು ದುಡ್ಕೋಬೇಕು. ಮುಂದೆ ವಯಸ್ಸಾದ ಕಾಲದಲ್ಲಿ ಕೂತ್ಕೊಳ್ಳೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಅವಾಗ ಮಾಡ್ತೀವಿ ಅಂದರೆ ನಮ್ಮ ಹತ್ರ ಶಕ್ತಿನೂ ಇರೋಲ್ಲ, ಹಾಗೆ ಅಷ್ಟೊಂದು ಈಗಿನ ಇರೋಷ್ಟು ಛಲನೂ ಇರೋಲ್ಲ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಮ ಒಂದು ಫೋನನ್ನು ಆದಷ್ಟು ನೋಡಿಕೊಂಡು ಕಡಿಮೆ ಯೂಸ್ ಮಾಡಿ. ಒಂದು ಬ್ಲೌಸ್ ಕಂಪ್ಲೀಟ್ ಆದಮೇಲೆ ನೀವು ಒಂದು 5 ಬೇಡ 10 ನಿಮಿಷ ನಿಮ್ಮ ಮೈಂಡ್ ರಿಕವರಿಗೋಸ್ಕರ ಮೊಬೈಲ್ನ ಯೂಸ್ ಮಾಡಿ. ಈ ಒಂದು ಟಿಪ್ನ ಯೂಸ್ ಮಾಡಿ ನೋಡಿಬೇಕಾದ್ರೆ ನೀವು ದಿನಕ್ಕೆ 6ರಿಂದ 7 ಬ್ಲೌಸನ್ನ ಖಂಡಿತ ಹೊಲಿತೀರ. ಇದಕ್ಕೆ ಮಾತ್ರ ನಾನು ಗ್ಯಾರಂಟಿ ಕೊಡ್ತೇನೆ. ಮತ್ತು ಇನ್ನೊಂದು, ಕೆಲವೊಬ್ರು ಹೇಳ್ತಿರ್ತಾರೆ, ಅಯ್ಯೋ ನಮ್ಗೆ ಅಷ್ಟು ಬಡ್ಕೊಂಡು ನಮಗೆ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಹೊಲಿಬೋದು, ನೀವು ಹೇಳೋ ರೀತಿಯೆಲ್ಲ ನಮಗೆ ಅಷ್ಟು ಕಷ್ಟಪಡಬೇಕಾಗಿಲ್ಲ ಅಂತೀರಾ. ಓಕೆ, ನಿಮ್ಮಂಥವ್ರಿಗೆ ನಾನು ಹೇಳೋದಂದರೆ, ಈಗ ಓಕೆ ಈ ಒಂದು ತಿಂಗಳು ನೀವು ಕರೆನ್ಸಿ ಹಾಕ್ಸಿದ್ದೀರಾ, ನೋಡ್ತೀರಾ, ಓಕೆ. ನಿಮಗೆ ಮುಂದಿನ ತಿಂಗಳು ಕರೆನ್ಸಿ ಹಾಕ್ಸೋದಕ್ಕೆ ಬೇಕಲ್ವ ಅಮೌಂಟು. ನೀವು ಹೊಲಿಲೇ ಇಲ್ಲ ಅಂದರೆ ನಿಮಗೆ ಅದು ಅಮೌಂಟ್ ಹೇಗೆ ಬರುತ್ತೆ? ಇಲ್ಲಪ್ಪ ನನಗೇನು ಆ ಥರ ಏನು ಕಷ್ಟ ಇಲ್ಲ ಅನ್ನೋರು ಓಕೆ. ಬಟ್ ಒಬ್ಬೊಬ್ರು ಇರ್ತಾರೆ, ಇವತ್ತು ನಾನು ಎಷ್ಟು ಬ್ಲೌಸ್ ಹೊಲಿತೀನಿ ಅದ್ರ ಮೇಲೆ ನನ್ನ ಹೊಟ್ಟೆ ತುಂಬುತ್ತೆ, ನನ್ನ ಸಂಸಾರ ನಡೆಯುತ್ತೆ ಅನ್ನೋರು ತುಂಬ ಜನ ಇರ್ತಾರೆ. ಅವರು ಮಾತ್ರ ಈ ಒಂದು ಟಿಪ್ನ ಫಾಲೋ ಮಾಡಲೇಬೇಕು. ಯಾಕಂತಂದರೆ ನಿಮ್ಮ ಒಂದು ಸಂಸಾರನ ನೀವು ನಡೆಸ್ಕೊಂಡು ಹೋಗಬೇಕು ಅಂದರೆ ಆದಷ್ಟು ಈ ಸೋಷಿಯಲ್ ಮೀಡಿಯಾ ಒಂದು ಸ್ವಲ್ಪ ನೀವು ನೋಡಿಕೊಂಡು ಕಡಿಮೆ ಮಾಡ್ಕೊಳ್ಳಿ. ಬಿಟ್ಟೇ ಬಿಡಿ ಅಂತ ನಾನು ಯಾರಿಗೂ ಹೇಳ್ತಿಲ್ಲ. ಈಗ ಎಲ್ಲರೂ ಸೋಷಿಯಲ್ ಯೂಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನೀವು ಇದೊಂದಕ್ಕೆ ಸೀಮಿತವಾಗಿರಬೇಡಿ. ಆದಷ್ಟು ಏನಂತಂದರೆ, ಕೆಲವೊಂದಿಷ್ಟು ತುಂಬ ಹೆಣ್ಮಕ್ಳಿಗೆ ಮನೇಲಿ ಇದ್ಕೊಂಡು ಮಾಡುವಂಥ ತುಂಬ ಕೆಲಸಗಳಿವೆ.
ಇದ್ರ ರಿಲೇಟೆಡೇ ಮಾಡಿಬೇಕಾದ್ರೆ ಸ್ಯಾರಿ ಈಗ ಸ್ಟಿಚ್ ಮಾಡ್ತಿದ್ದೀರಲ್ವ, ಇದ್ರ ಜೊತೆಗೆ ಒಂದು ಪೀಕೋ ಫಾಲ್ ಮಿಷನ್ ಮಾಡಿಕೊಂಡು ಪೀಕೋ ಫಾಲು ಎಲ್ಲ ನೀವೇ ಮಾಡಿ ಸ್ಯಾರಿ ಪೀಕೋ ಫಾಲು ಹಾಗೆ ಬ್ಲೌಸ್ ರೆಡಿ ಮಾಡಿಕೊಟ್ಬಿಟ್ರೆ ಅಲ್ಲಿ ನಿಮ್ಮದೊಂದು ಇನ್ನೊಂದು ಬಿಸ್ನೆಸ್ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ಎಂಬ್ರಾಯ್ಡ್ರಿಂಗು, ನಿಮಗೆ ಎಂಬ್ರಾಯ್ಡ್ರಿಂಗ್ ಕಲ್ತಿದ್ರೆ ಅಂದರೆ ಎಂಬ್ರಾಯ್ಡ್ರಿಂಗ್ ಮಾಡ್ಕೋಬೋದು. ಹಾಗೆ ಈಗಂತೂ ಫುಲ್ಲು ಟ್ರೆಂಡಿಂಗಲ್ಲಿ ಇರೋದಂದರೆ ಬಿಸ್ನೆಸ್ ಅಂದರೆ ಸೀರೆ ಬಿಸ್ನೆಸ್ ಆನ್ಲೈನಲ್ಲಿ ಸೇಲ್ ಆಗ್ತಿರೋದು. ಇದು ಮಾತ್ರ ಫುಲ್ ಅಂದರೆ ಫುಲ್ ಟ್ರೆಂಡಿಂಗ್ ಇದೆ. ಸೊ ಈ ಒಂದು ಬಿಸ್ನೆಸ್ಸು ನಿಮ್ಮ ಸಂಸಾರ ನಮ್ಮದು ಇದ್ರ ಮೇಲೆ ನಡೆಯುತ್ತೆ ಅನ್ನೋರು ಈ ರೀತಿ ಒಂದು 2-3 ಮಾಡ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ಗಳು ಮಾಡೋದ್ರಿಂದನೂ ಒಳ್ಳೆಯ ಒಂದು ಈಗ ಸ್ಟಾರ್ಟಿಂಗ್ ಟೈಮಲ್ಲಿ ವ್ಯೂಸು ಈ ರೀತಿ ಸ್ವಲ್ಪ ಕಷ್ಟ ಬರುತ್ತೆ. ಬಟ್ ನೀವು ನಿಮ್ಮ ಇಂಪ್ರೂವ್ಮೆಂಟ್ ಆದಾಗೆ ನಿಮಗೆ ಅದರಲ್ಲಿ ಒಳ್ಳೆಯೇ ನೀವು ಆದಾಯನ ಮಾಡ್ಕೋಬೋದು. ತುಂಬ ಜನ ಆದಾಯ ಮಾಡ್ತಿದ್ದಾರೆ. ಸೊ ನೋಡೇ ಇರ್ಬೋದು ನೀವು. ಬಟ್ ಈಗ ಸ್ಟಾರ್ಟಿಂಗಲ್ಲಿ ಇರೋರಿಗೆ ಮಾತ್ರ ಸ್ವಲ್ಪ ವ್ಯೂಸು ಇದು ಕಡಿಮೆ ಇರುತ್ತೆ ಅಷ್ಟೇ. ಬಟ್ ಅವರು ಮುಂದೆ ಹೋದಾಗೆ ಅವ್ರಿಗೂ ಕೂಡ ಒಳ್ಳೆಯ ಒಂದು ಆದಾಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಮಾಡ್ಕೋಬೋದು ನೀವು. ಈ ರೀತಿ ಒಂದು ಕೆಲಸದ ಜೊತೆಗೆ ಇನ್ನೊಂದು ಕೆಲಸ ಮಾಡಿಕೊಂಡು ನಿಮ್ಮ ಒಂದು ಸಂಸಾರದ ಮೇಲೆ ನೀವು ಫೋಕಸ್ ಮಾಡಿಕೊಂಡು ನೀವು ಈ ರೀತಿ ನಿಮ್ಮ ಒಂದು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಇವಾಗ ನೀವು ಬಟ್ಟೆನ ಅದೇ ಟೈಮಲ್ಲಿ ಅವತ್ತೇ ಕಟ್ ಮಾಡಿ ಅವತ್ತೇ ಸ್ಟಿಚ್ ಮಾಡ್ತೀನಿ ಅಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ ಅಂದರೆ ನಾನು ಒಂದು ಫಾಲೋ ಮಾಡ್ತಿರೋ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನಾನೇನು ಮಾಡ್ತೀನಿ, ನಾನು ನಾಳೆ ಯಾವೆಲ್ಲ ಬ್ಲೌಸ್ ಹೊಲಿಬೇಕು ಅಂತ ನೋಡಿಕೊಂಡು ಅವಷ್ಟು ನಾನು ನೈಟು ಕಟ್ ಮಾಡ್ಕೋತೀನಿ. ಅದು 11 ಆಗಲಿ 12 ಗಂಟೆ ಆಗಲಿ ಅವತ್ತು ಕಟ್ ಮಾಡಿಟ್ಟೇ ಮಲ್ಕೋದು. ನಾನು ನಾಳೆ ಇಷ್ಟು ಹೊಲಿಬೇಕು ಇವೆಲ್ಲ ಬ್ಲೌಸು ಅಂತ ಒಂದು ಇದನ್ನು ಮಾಡಿಕೊಂಡು ಒಂದು ಗೋಲ್ನ ಇಟ್ಕೊಂಡು ಅವತ್ತು ನೈಟ್ ನಾನು ಕಟ್ ಮಾಡಿ ಇಟ್ಕೊಂಡು ಮರುದಿನ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಒಮ್ಮೆ ಬ್ಲೌಸ್ ಹೊಲಿಯೋಕ್ಕೆ ಕೂತ್ಕೊಂಡ್ರೆ, ಈಗ ಒಂದು ಬ್ಲೌಸ್ ಹೊಲಿಯೋಕ್ಕೆ ಕೂತ್ಕೊಂಡಿದ್ದೀವಿ ಅಂದ್ಕೊಳ್ಳಿ, ಆ ಒಂದು ಬ್ಲೌಸ್ಗೆ ಏನೆಲ್ಲ ಐಟಮ್ಸ್ ಬೇಕು ನಮಗೇನೋ ಒಂದು ಕತ್ರಿ ಆಗಲಿ, ದಾರದ ರೀಲ್ ಆಗಲಿ, ಒಂಚೂರು ಬಟ್ಟೆ ಆಗಲಿ, ಏನೂ ಆಗಲಿ, ಆ ಒಂದು ಬ್ಲೌಸ್ ಕಂಪ್ಲೀಟ್ ಆಗೋವರೆಗೆ ನಾನು ಚೇರಿಂದ ಏಳದೇ ಇರೋ ಹಾಗೆ ನನಗೆ ಆ ಒಂದು ಬ್ಲೌಸ್ಗೆ ಏನೆಲ್ಲ ಐಟಮ್ಸ್ ಬೇಕು ನನ್ನ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ನಾವು ಇಲ್ಲಪ್ಪ ಒಂದು ಬ್ಲೌಸ್ ಹೊಲಿಯೋದ್ರೊಳಗೆ ಒಂದು 5-6 ಸರಿ ಅದು ಬೇಕು ಇದು ಬೇಕು ಅಂತ ಹೇಳೋದ್ರಿಂದ ನಮ್ಮ ಟೈಮು ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಈ ಒಂದು ಟಿಪ್ನ ಕೂಡ ನೀವು ಖಂಡಿತ ಯೂಸ್ ಮಾಡಬೇಕು. ಈ ಒಂದು ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಒಂದು ಬ್ಲೌಸ್ ಸ್ಟಿಚಿಂಗನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಈಗ ಓಕೆನಾ? ಏನು ಹೇಳಿ, ನೈಟ್ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ, ಇಷ್ಟು ನಾನು ಸ್ಟಿಚ್ ಮಾಡಬೇಕು ಅಂತ. ಹಾಗೆ ಒಂದು ಬ್ಲೌಸ್ ಫುಲ್ ಕಂಪ್ಲೀಟ್ ಆಗೋವರೆಗೆ ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಬಿಡಿ. ಇದು ಕೂಡ ನಿಮಗೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕೊಡುತ್ತೆ ಸ್ಟಿಚಿಂಗಲ್ಲಿ. ನಾವಿವಾಗ ಬಟ್ಟೆ ಹೊಲಿತಿದ್ದೀವಿ ಅಂದಮೇಲೆ ನಮಗೆ ಕಸ್ಟಮರು ಬರ್ತಾನೆ ಇರ್ತಾರೆ. ಸೊ ಕಸ್ಟಮರ್ ಬಂದಾಗ ನಾವು ಅವ್ರ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕೂರಬಾರ್ದು. ಸೊ ಹರಟೆ ಹೊಡ್ಕೊಂಡು ಕೂತಾಗ ಏನಾಗುತ್ತೆ, ನಮ್ಮ ಒಂದು ಟೈಮು ನಮ್ಮ ಒಂದು ಕೆಲಸ ಅಲ್ಲೇ ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಇನ್ನೊಂದು ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಕಸ್ಟಮರ್ ಬಂದರೂ ಕೂಡ ಅವ್ರ ಜೊತೆ ಮಾತಾಡಿಕೊಂಡು ನೀವು ನಿಮ್ಮ ಒಂದು ಕೆಲಸನ ನೀವು ಮಾಡ್ಕೊಳ್ತಾನೆ ಇರಬೇಕು. ತುಂಬ ಜನ ನೋಡಿದ್ದೀನಿ ನಾನು, ಕಸ್ಟಮರ್ಸ್ ಬಂದರೆ ಅವ್ರು ಏನು ಮಾಡ್ತಾರೆ, ಬ್ಲೌಸ್ ಕೊಟ್ಟು ಹೋಗ್ತಿರಲ್ಲ. ಈ ಕಡೆ ಹಳ್ಳಿ ಕಡೆ ಅಂತೂ ತುಂಬ ಜಾಸ್ತಿ ಅದಾಯ್ತಾ ಇದಾಯ್ತಾ, ಎಲ್ಲಿ ಹೋಗಿದ್ದಾರೆ ನಿಮ್ಮ ಮನೆಯವ್ರು, ಎಲ್ಲಿ ಹೋಗಿದ್ದಾರೆ ನಿಮ್ಮ ಅತ್ತೆ, ಎಲ್ಲಿ ಹೋಗಿದ್ದಾರೆ, ಮತ್ತು ಏನು ಅದು ಇದು ಅಂತ ತುಂಬ ಮಾತಾಡ್ಸ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಸೊ ಆ ಥರ ಆದಾಗ ಏನಾಗುತ್ತೆ, ನಾವು ಅವ್ರಿಗೆ ಮುಖಕ್ಕೆ ಹೊಡೆದಾಗ ಹೇಳೋಕ್ಕೂ ಆಗೋದಿಲ್ಲ. ಯಾಕಂತಂದರೆ ಎಲ್ಲರೂ ಬೇಕು ನಮಗೆ. ಕಸ್ಟಮರ್ಸ್ ಅಂದಮೇಲೆ ಅವ್ರ ಜೊತೆ ಮಾತಾಡಬೇಕು, ನಾವು ಎಲ್ಲ ಮಾಡಬೇಕು. ಆವಾಗ ನೀವು ಹಾಗಂತ ಅವರು ನಿಮ್ಮ ಕೆಲಸನ ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ರೆ ಆಗೋದಿಲ್ಲ. ನಿಮ್ಮ ಕೆಲಸ ನಿಮ್ಮ ಕೈಯಲ್ಲಿ ನಡೀತಾ ಇರಬೇಕು, ನಿಮ್ಮ ಬಾಯಿ ಮಾತಾಡ್ತಾ ಇರಬೇಕು. ಈ ಒಂದು ಟಿಪ್ಸ್ನು ಕೂಡ ನೀವು ಫಾಲೋ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ನೀವು ಇಂಪ್ರೂವ್ಮೆಂಟ್ನ ಮಾಡ್ಕೋತೀರ. ಈಗ ಒಂದು ನೋಡಿ, ಉದಾಹರಣೆ ಕೊಡ್ತೀನಿ. ಈಗ ನಾವು ಏನೋ ಒಂದು ರೀಲ್ಸ್ ನೋಡ್ತಿದ್ದೀವಿ ಅಂದ್ಕೊಳ್ಳಿ. ಅದನ್ನು ಒಂದು 2 ನಿಮಿಷ ನೋಡಿದ್ರೆ ಆಯಿತು ಅಂತ ನೀವು ಮೊಬೈಲ್ನ ಹಿಡ್ಕೋತೀರ. ಬಟ್ ಅದು 2 ನಿಮಿಷಕ್ಕೆ ಕೈ ಬಿಡ್ತೀರಾ ನೀವು? ಇಲ್ಲ. ಓಕೆನಾ? ಒಮ್ಮೆ ನೀವು ಮೊಬೈಲ್ನ ಹಿಡಿದ್ರೆ ಏನಿಲ್ಲ ಅಂದರೂ 10-15 ನಿಮಿಷ, ಒಮ್ಮೊಮ್ಮೆ ಅರ್ಧ ಗಂಟೆನೇ ಆಗೋಗ್ಬಿಡುತ್ತೆ ನೋಡೋ ಇಂಟ್ರೆಸ್ಟ್ ನಿಮಗೆ ಬಂದುಬಿಟ್ರೆ. ಅದೇ ಇಂಟ್ರೆಸ್ಟ್ನ ನೀವು ನಿಮ್ಮ ಸ್ಟಿಚಿಂಗಲ್ಲಿ ಹಾಕಿ, ನಿಮ್ಮ ಬಟ್ಟೆ ಮೇಲೆ ಹಾಕಿ ಅದೇ ಇಂಟ್ರೆಸ್ಟ್ನ. ಈಗ ನಾನು ಹೊಲಿತಿದ್ದೀನಿ, ಈಗ ಒಂದು ವೀಡಿಯೋ ನನ್ನದೇ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅಂದ್ಕೊಳ್ಳಿ. ಮಾಡಿ ನಾನು ಒಂದು ಬ್ಲೌಸ್ನ ಹಿಡ್ಕೊಂಡು ಸ್ಟಿಚಿಂಗ್ ಕೂರ್ತೀನಿ.
ಸೊ ನನಗೇನಿರುತ್ತೆ ಅಂತಂದರೆ ನಾನು ಇದನ್ನು ಬೇಗ ಸ್ಟಿಚ್ ಮಾಡಬೇಕು, ಚೆನ್ನಾಗಿ ಬೇಗ ಅರ್ಜೆಂಟಾಗಿ ಸ್ಟಿಚ್ ಮಾಡಬೇಕು, ಮಾಡಿಕೊಂಡು ನನ್ನ ಒಂದು ವಿಡಿಯೋಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಎಷ್ಟು ಲೈಕ್ಸ್ ಬಂದಿದೆ ಅಂತ ನೋಡಬೇಕು ಅನ್ನೋ ಒಂದು ಹುಮ್ಮಸ್ಸಿರುತ್ತೆ. ಆ ಹುಮ್ಮಸ್ಸಲ್ಲೂ ಕೂಡ ನಮ್ಮ ಒಂದು ಬಟ್ಟೆ ಸ್ಟಿಚ್ ಮಾಡೋದು ಬೇಗ ಆಗುತ್ತೆ. ಸೊ ಇದನ್ನೊಂದು ನೀವು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ನಮ್ಮ ಒಂದು ಹುಮ್ಮಸ್ಸು ನಮ್ಮ ಕೆಲಸನ ಬೇಗ ಮಾಡಿಸುತ್ತೆ. ಸೊ ಇದು ಕೂಡ ಒಂದು ನಮಗೆ ಟಿಪ್ ಅಂತಲೇ ಹೇಳ್ಬೋದು. ಈ ರೀತಿಯೂ ನೀವು ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಒಂದು ಮಾಡಿಟ್ಟು ಒಂದು ಬ್ಲೌಸ್ನ ತೊಗೊಳ್ಳಿ. ಆ ಒಂದು ಬ್ಲೌಸ್ ಕಂಪ್ಲೀಟ್ ಆಗೋವರೆಗೆ ನಿಮ್ಮ ಒಂದು ಶ್ರದ್ಧೆನ ಅದ್ರ ಮೇಲೆ ಹಾಕಿ. ಯಾಕಂತಂದರೆ ನನ್ನ ವಿಡಿಯೋಗೆ ಎಷ್ಟು ಬಂದಿರುತ್ತೆ ನೋಡಬೇಕು ಅನ್ನೋ ಒಂದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇರೋದ್ರಿಂದ ಆ ಒಂದು ಬ್ಲೌಸು ಬೇಗ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ. ನಾವು ಟೈಮಿಗೆ ಎಷ್ಟು ಬೆಲೆ ಕೊಡ್ತೀವೋ ಅದೇ ರೀತಿ ನಮಗೆ ದುಡ್ಡು ಕೂಡ ಬರುತ್ತೆ. ನಾವು ಟೈಮಿಗೆ ಎಷ್ಟು ನಾವು ಬೆಲೆ ಕೊಡೋಲ್ಲ, ನಮಗೆ ಅದೇ ರೀತಿಯೇ ನಮ್ಮ ಮನೆಗೆ ಲಕ್ಷ್ಮಿ ಒಲಿಯೋದಿಲ್ಲ. ಆ ಲಕ್ಷ್ಮಿ ಒಲಿಬೇಕು ಅಂದರೆ ನಾವು ಕಷ್ಟಪಟ್ಟು ದುಡ್ದಾಗಲೇ ಅಲ್ವಾ. ಹಾಗೆ ಬಾ ಅಂದರೆ ಯಾರೂ ಏನೂ ಬರೋದಿಲ್ಲ. ಸೊ ನನಗೆ ಗೊತ್ತಿರುವಷ್ಟು ನಾನು ನಿಮಗೆ ನನ್ನ ಒಂದು ತಿಳುವಳಿಕೆನ ಹೇಳಿದ್ದೀನಿ. ಇದನ್ನು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಹಾಗೆ ಒಂದು ಲೈಕ್ ಸಹ ಹಾಕ್ಕೊಡಿ. ಈ ವಿಡಿಯೋ ಯೂಸ್ಫುಲ್ ಆಗೋರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅನ್ಕೋತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.